5ನೇ ಅಧ್ಯಾಯ 19ನೇ ವಚನದಲ್ಲಿ ಕರ್ತನು ನಿನಗೆ ಮಾಡಿದ ಕಾರ್ಯಗಳನ್ನು ಹೋಗಿ ಎಲ್ಲರಿಗೂ ತಿಳಿಸಿ ಮಾಡಿ. ಇದರ ಮೂಲಕ ದೇವರಿಗೆ ಮಹಿಮೆ ಉಂಟಾಗುತ್ತದೆ ಮತ್ತು ಇತರರಿಗೆ ಕ್ರಿಸ್ತನ ಮೇಲಿರುವಂಥ ನಂಬಿಕೆ ವಿಶ್ವಾಸರ ಪ್ರೇರಣೆ ಆಗುತ್ತದೆ ಅನ್ನೋದಾಗಿ ನಾನು ಹೇಳಲು ಇಷ್ಟಪಡ್ತೇನೆ. ಇವತ್ತಿನ ದಿವಸ ಸುಮಾರು 15 ದಿವಸಗಳ ಹಿಂದೆ ಅಂದರೆ ಶುಕ್ರವಾರ ದಿವಸ ನಾನು ಒಂದು ಬೈಕಲ್ಲಿ ಬಿದ್ದಿದ್ದೆ. ನಾನು ಇವತ್ತು ನಿಂತಿದ್ದೆ ಒಂದು ಮಿರಾಕಲು. ನಾನು ಬದುಕಿನಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ, ಯಾರು ಕೂಡ. ಯಾಕಂದರೆ ನಾನು ಇದ್ದಿದ್ದ ಸ್ಪೀಡು ಭಾಳ ಜಾಸ್ತಿ ಇತ್ತು. 19ನೇ ಜೂನ್ 19 ತಾರೀಕು ನನ್ನ ಫ್ರೆಂಡ್ದೊಂದು ಮ್ಯಾರೇಜ್ ಇತ್ತು. ಹುಮ್ನಾಬಾದ್ಗೆ ಹೋಗಿದ್ದೆ. ಹುಮ್ನಾಬಾದ್ ಅದು ನನ್ನ ಜೊತೆ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಓದಿದ್ದವನು. ಸ್ವಂತೂರು ಬಂದ್ಬಿಟ್ಟು ಬಾಲ್ಕಿ, ಅದು ಹುಡುಗಿ ಊರು ಹುಮ್ನಾಬಾದ್ ಇತ್ತು. ಹುಡುಗಿ ಕಡೆಯಿಂದ ಮದುವೆ ಇತ್ತು, ಹುಮ್ನಾಬಾದಾಗ ಮ್ಯಾರೇಜ್ ಇಟ್ಕೊಂಡಿದ್ದು. ಸುಮಾರು 2-3 ಸಾರಿ ಫೋನ್ ಮಾಡಿದ್ರೆ ಒಂದು ವರ್ಷ ನನ್ನ ಗೌರ್ಮೆಂಟ್ಗೂ ಕೂಡ ಆಗಿತ್ತು. ಅದಕ್ಕೋಸ್ಕರ ಹೋಗಲೇಬೇಕಾಗಿತ್ತು. ನಾನು ಆಫೀಸ್ಗೆ ಹೋಗಿದ್ದೆ, ಮುಂಜಾನೆ ಡ್ಯೂಟಿಗೆ ಹೋಗಿ ಮಧ್ಯಾಹ್ನ ಹೋಗೋಣ ಅಂತ ವಿಚಾರ ಮಾಡಿ ಒಂದು ಗಂಟೆ ಹಂಗೆ ಮ್ಯಾಪ್ ಹಾಕಿ ನೋಡಿದೆ. ಆ ಟೆಂಪಲು ವೀರಭದ್ರೇಶ್ವರ ಟೆಂಪಲ್ ಅಂತ ನೋಡಿದ್ರೆ 41 ಕಿಲೋಮೀಟರ್ ತೋರಿಸ್ತಾ ಇತ್ತು ನಮ್ಮ ಕಂಪ್ನಿಯಿಂದ. ನಾವು ಅವ್ರದ್ದು ಬಿದ್ದರಿದ್ದ ಡಿಸ್ಟೆನ್ಸ್ ಅದ, ಆರಾಮಾಗಿ ಬೈಕಲ್ಲಿ ಹೋಗೋರು ನಮ್ಗೆ ಆಲೋಚನೆ ಮಾಡಿದೆ. ಮನೇಲಿ ಹೇಳಿದ್ರು ನಮ್ಮವರು ಮತ್ತು ನಮಗೆ ಪ್ರತಿಯೊಬ್ಬರು ಹೋದ್ರು ಬಸ್ಸಿಗೆ ಹೋಗಿ ಬಸ್ಸಿಗೆ ಬಂದು ಹೋಗೋದಂದ್ರು. ನಾನು ಯೋಚನೆ ಮಾಡಿ 40 ಕಿಲೋಮೀಟರ್ ಅಂತ ದೂರಿಲ್ಲ, ಯಾವಾಗಲೂ ಓಡಾಡ್ತೀವಿ, ಹೋಗಿ ಬರ್ತೀನಿ ಅನ್ನೋದೊಂದು ಆಲೋಚನೆಯಿಂದ 1 ಗಂಟೆಗೆ ಬಿಟ್ಟೆ. ಹೋಗ್ಬೇಕಾದ್ರೂ ಅದು ದೊಡ್ಡ ರೋಡಿದೆ, ಹುಮ್ನಾಬಾದ್ ಎಲ್ರಿಗೂ ಗೊತ್ತು. ದೊಡ್ಡ ರೋಡ್ ಸ್ಪೀಡ್ ಗೊತ್ತಾಗಲ್ಲ, ಎಷ್ಟು ನೋಡಿದ್ರು ಸ್ಪೀಡ್ ಗೊತ್ತಾಗಲ್ಲ. ನಂದೇನು ಟಾರ್ಗೆಟು ಲಂಚ್ ಟೈಮಿನ ಹೋಗಿ ಸ್ವಲ್ಪ 1-2 ಗಂಟೆ ಲೇಟ್ ಆದರೂ 1ಕ್ಕೆ ಹೋಗಿ 3 ಒಳಗೆ ವಾಪಸ್ ಬರೋಕ್ಕೆ ಬಂದರೆ ನಾನು ಟಾರ್ಗೆಟ್ ಹಿಡ್ಕೊಂಡಿರೋದು. ಹಾಗಾಗಿ ಹೋಗ್ಬೇಕಾದ್ರೂ ಸುಮಾರು 80-90 ಸ್ಪೀಡ್ ಮೇಲೆ ಹೋಗ್ಬೇಕಾದ್ರು ನಾವು ಯಾವಾಗಲೂ ಎಮರ್ಜೆನ್ಸಿದಾಗ ಓಡಿಸ್ತೀವಿ. ಹೋಗ್ಬೋದು ಅಂತ ಆಲೋಚನೆ ಮಾಡ್ಕೊಂಡು ಹೋದೆ. ಅಲ್ಲಿ 1:45 ಮುಟ್ಟಿದೆ. ನನ್ನ ಫ್ರೆಂಡ್ ಫಂಕ್ಷನಲ್ಲಿ ಫುಲ್ ರಶ್ ಆಗಿತ್ತು. ಈ ಕಡೆ ಅಪೋಸಿಟ್ ಸೈಡ್ ಹೋಗಿ 2 ನಿಮಿಷದಲ್ಲಿ ಭೇಟಿ ಮಾಡಿದೆ. ನಾನು ಹೋಗ್ತೀನಿ ಟೈಮ್ ಅಂದ್ರೆ ಬೇಡ ಹೋಗ್ಬೇಡ ಕೂಡ ಅಂದ್ರೂ ಸಹ ನಾವು ಸರಿ ಕೊಡ್ತೀನಿ ಅಂತ ಹೇಳಿ ಕೆಳಗೆ ಬಂದು ಅಲ್ಲಿ ಊಟನೂ ಕೂಡ ಸರಿ ಮಾಡಲಿಲ್ಲ. ಅದು ಏನೂ ಗೊತ್ತಿಲ್ಲ, ತಲೆಗೆ ಆಲೋಚನೆ. 2 ಚಪಾತಿ ಹಾಕೊಂಡ್ರೆ ತೀಡೆ ತಿಂದ ಅನ್ನನೂ ಮುಟ್ಲಿಲ್ಲ. ಹಿಂದೂ ಊಟ ಇತ್ತು, ಪಾಪಗಳು ಸ್ವೀಟ್ ಏನೋ ಇತ್ತು, ಮತ್ತೆ ಏನೂ ಮುಟ್ಲಿಲ್ಲ. ತೀಡೆ ಚಪಾತಿ ತಿಂದು ಮತ್ತೆ ಕೈ ತೊಳ್ಕೊಂಡು ಮತ್ತೆ ಹಾಗೆ ಆಗಿದೆ. ಅವನಿಗೆ ಭೇಟಿನೂ ಆಗಿಲ್ಲ. ಆದರೆ ನನಗೆ ಬರ್ಬೇಕಂತಲೇ ತಲೆಯಾಗ. ಇನ್ನೊಂದು, ನಂಗೆ ಆಫೀಸ್ ಲೇಟಾಗಿ ಬಂದ್ರು ಅವ್ರು ಸರ್ ಇರಲಿಲ್ಲ ಕೇಳೋಕ್ಕೆ. ನಮ್ಮ ರೂಲ್ ಆಗಿದೆ ಅಂದರೆ ಹೊರಗೆ ಹೋಗ್ಬೇಕಾದ್ರೆ ಟೈಮ್ ಎಂಟ್ರಿ ಮಾಡಬೇಕು, ಬರಬೇಕಾದ್ರೆ ಟೈಮ್ ಎಂಟ್ರಿ ಮಾಡಬೇಕು ಸೆಕ್ಯೂರಿಟಿ ಗೇಟಲ್ಲಿ. ಬಟ್ ನಾನು ಗೊತ್ತಿದೆ, ನಾನು ಸ್ವಲ್ಪ 3 ವರ್ಷದ ಸೀನಿಯರ್ ಇದ್ದೀನಿ. ನಮ್ದು ಒಳ್ಳೆ ಪೊಸಿಷನ್, ಒಳ್ಳೆ ಅಥಾರಿಟಿ ನನಗೆ ಕೇಳಂಗಿಲ್ಲ. ಸೆಕ್ಯೂರಿಟಿ ಯಾಕೆ ಕಡಪ್ಪ ಅಂತ ಕೇಳಂಗಿಲ್ಲ. ಅಂದರೂ ಸಹ ಲೇಟ್ ಆದರೂ ನಂಗೆ ಪರವಾಗಿಲ್ಲ. ಆದರೂ ಸಹ ಅದು ಏನು ಬಂದತ್ತಲ್ಲ, ನಾನು ಹೋಗ್ಬೇಕಂತ 1:45 ಹೊರಗದ ಅಲ್ಲಿಂದ ಮತ್ತೆ ಫಂಕ್ಷನಲ್ಲಿಂದ 2-5 ನಿಮಿಷದಲ್ಲೇ ಹೊರಗದ ಬರ್ಲತ್ತಿದೆ. ಭಾರಿ ಸ್ಪೀಡ್ ಮೇಲೆ ಹೊಂಟಿದೆ. ಬರ್ಲತ್ತಾರೆ, ಕಿವಿಗೆ ಹೆಡ್ಫೋನ್ ಇತ್ತು, ಮೊಬೈಲ್ ಬ್ಯಾಗಿನಾಗಿತ್ತು, ಫೋನ್ ಇತ್ತು, ಗಾಡಿ ಬ್ಯಾಗಿನಾಗಿತ್ತು. ಸಿದ್ಬಂದಿಗೆ ಬೋರ್ಡ್ ಓದಿದೆ. ಇನ್ನು 19-18 ಕಿಲೋಮೀಟರ್ ಬಿದ್ದರ್ ತೋರಿಸ್ತು. ಫುಲ್ ಸ್ಪೀಡಾಗಿ ಹೊಂಟಿದೆ. 80-85 ಸ್ಪೀಡ್ ಇತ್ತಲ್ಲ, ಭಾಳ ಅಂದ್ರೆ ಭಾಳ ಸ್ಪೀಡಲ್ಲಿದೆ. ಇನ್ನೊಂದು ಕಾರಂಜಿ ಡ್ಯಾಮ್ ಕಾಣಿಸ್ಲತ್ತೆ, ಎಂಟ್ರಿ ಆಗಲಿದೆ. ಆ ಬ್ರಿಡ್ಜ್ ಎಂಟ್ರಿ ಆಗೋದ್ರಿಂದ ನನ್ನ ಗಾಡಿ ಸ್ಟ್ರೈಕ್ ಆಯ್ತು. ಇನ್ನೇನು ಎಂಟ್ರಿ ಆಗಬೇಕು, ಅಷ್ಟು ದೊಡ್ಡ ಹಂಪನೂ ಇಲ್ಲ. 1 ಗೇಣು ಅರ್ಧ ಗೇಣಿಗೆ ಹಂಪು ಬಿ ಇಲ್ಲ. ಸ್ವಲ್ಪ ಸಣ್ಣ ಒಂದಿನ ಚಾರ್ಜಿಂಗ್ ಸಣ್ಣ ಸ್ಲೈಡ್ ಅದು ಅದ್ಮೇಲೆ ಬರ್ತಕ್ಕೆ ನಂದು ಹ್ಯಾಂಡಲ್ ಶೇಕ್ ಆಗ್ಯಾವ. ಆ ಹ್ಯಾಂಡಲ್ ಶೇಕ್ ಆಯ್ತಕ್ಕೆ ನಂಗೆ ಖಾಬರ ಒಮ್ಮೆಗೆ ಎದಿ ಹೊಡೆದ. ನಾ ಬಿತ್ತು ಹೋಯ್ತು ಜೀವಪ್ಪ ಅಂತಂದು. ಯಾಕೆ ಭಾಳ ಸ್ಪೀಡ್ ಹೆಲ್ಮೆಟ್ ಇಲ್ಲ, ನಂಗೆ ಹೆಲ್ಮೆಟ್ ರೂಢಿಲ್ಲ, ಒಂದು ಸಲ ಹಾಕೊಂಡಿಲ್ಲ. ಚಸ್ಮಾಗ ಹಾಕೋತೀನಿ, ನಡೀತೀನಿ ಹಚ್ಕೊಂಡು. ಇನ್ನೇನು ನಂದು ಸ್ಪೀಡ್ ಹೊಡಿತು. ನಂದು ಇನ್ನು ನಾ ಗಾಡಿ ಮೇಲೆ ಕೆಳಗೂ ಬಿದ್ದಿಲ್ಲ, ನಾ ಬೇಹುಷ ಹೋಗಿದೆ. ಆ ಗಾಡಿ ಮೇಲೆ ಕೆಳಗೆ ಬಿದ್ದಿಲ್ಲ, ಇನ್ನು ಬಿದ್ದಿದ್ದು ನಂಗೆ ಗೊತ್ತಿಲ್ಲ. ಹಸ್ಕಸಿಗೆ ಒಮ್ಮೆ ಎದೆ ಹೊಡಿದ ಹೋದಪ್ಪ ಅಂತ ತಿಳ್ಕೊಂಡು. ಯಾಕೆ ಗಾಡಿ ಸ್ಪೀಡ್ದಾಗ ಕಂಟ್ರೋಲ್ ಆಗೋದು ಗೊತ್ತಾಯ್ತು. ಆ ಜಂಪಿನ ಮೇಲೆ ಗಾಡಿ ಹಾಕ್ತಿಗೆ ನಂದು ಹೋಶ ಹೊಂಟಾಯ್ತು. ನನಗೆ ಪ್ರಜ್ಞೆನೆಲ್ಲ ಏನು ಬಿದ್ದು, ನನ್ನ ಗಾಡಿ ಮನೆಗೆ ಈ ಕಡೆ ಬಿದ್ದಿಲ್ಲ, ರೈಟಿಗೆ ಬಿದ್ದೆ, ಲೆಫ್ಟಿಗೆ ಬಿದ್ದೆ, ಭಾಳ ಹೊಡೆದೆ ಏನು ಗೊತ್ತಿಲ್ಲ. ಬಟ್ ಯಾವಾಗ ನನಗೆ ಎಬ್ಬಿಸಿ ಯಾರೋ ಇಬ್ಬರು ವ್ಯಕ್ತಿಗಳು ಕೂಡಿಸಿ ಬ್ರಿಡ್ಜಿಗೆ ಹತ್ತು ಕೂಡಿಸಿ ನೀರು ಕುಡಿಸ್ಲಿಕ್ಕೆ ನಾನು ನೀರು ಕುಡ್ಲಿಕ್ಕೆ ನನಗೆ ಜ್ಞಾನ ಬಂದದ. ನಾನು ಬೆನ್ನ ಫುಲ್ ನೋವಿತ್ತು. ನಾನು ಫಸ್ಟು 2 ಮೊಳಕಲ್ಲಿಗೆ ಹತ್ಯಾದ. ಈ ಮೊಳಕಲ್ಲಿಗೆ ಗಾಯದ, ಈ ಮೊಳಕೈಗೆ ಗಾಯದ, ಮತ್ತು ಈ ಮೊಳಕೈಗೆ ಈ ಮೊಳಕಲ್ಲಿಗೆ ಗಾಯದ, ಈ ಕಡೆ ಗಾಯದ, ಈ ಕಡೆ ಬಿ ಗಾಯದ. ಮತ್ತು ಇಷ್ಟು ಸೆಳೆದಾಗೆ ತಿಂತೆ ಅಲ್ಲಿ ಮೇಲಿಂದ ಇಷ್ಟು. ಇದು ಇಷ್ಟು ಸೆಳೆದಾಗೆ ತೆಗಿತು. ಇಲ್ಲಿ 2 ಟಾಕಿ ಬಿದ್ದೀವಿ, ಇಲ್ಲಿ 2 ಟಾಕಿ ಬಿದ್ದಾವ. ಅದು ನೀರು ಕುಡಿಸ್ಲತ್ತಾರ. ಅವಾಗ ನಂಗೆ ಸ್ವಲ್ಪ ಜ್ಞಾನ ಬರ್ತಾರೆ, ಕೇಳತ್ತಾರ, ನಾನು ಮಾತಾಡ್ಲತ್ತ. ಬಟ್ ನಂಗೆ ಮಾತಾಡೋಕೆ ಹೋಗಿಲ್ಲ. ಎಲ್ಲಿಂದ ಬಂದೆವು ಯಾವ್ದಾದ್ರು ಜನೋಡ ಒಂದೇ ಹೇಳ್ತಿದ್ದೇವೆ ರೀ. ನೀವು ಎಲ್ಲಿ ಹೋಗಿದ್ರೆ ಇಲ್ಲೇ ಹೋಗಿದ್ದೀರಿ ಅಂತ ಎಲ್ಲಿ ಹೋಗಿದ್ರೆ ನಂಗೆ ಹೇಳಕ್ಕೆ ಬರುವಂತ. ನಂಗೆ ನಂಬಿಲ್ಲ, ನಾ ಮ್ಯಾರೇಜ್ಗೆ ಹೋಗಿದೆ ಉಂಟು ಅಂದ್ರೆ ಅಷ್ಟು ಬಲವಾಗಿ ಬೆಟ್ಟಾಗಿದ್ದಾನು. ಗಾಬರಿ ಬಿದ್ದಿದೆ ಅವನಿಗೆ. ನಮ್ಮ ಅಣ್ಣಗೆ ಫೋನ್ ಮಾಡೋದು. ನಾನು ಫೋನ್ ಅದು ನಾನು ಬಿದ್ದಿನ ಸ್ಪೀಡ್ ನನ್ನ ಗಾಡಿ ಎಲ್ಲೋ ದೂರ ಹೋಗಿದ್ದಂತ. ನನ್ನ ಫೋನ್ ಬಿ ಸಿಕ್ಕದವರಿಗೆ, ಗಾಡಿ ಬಿ ಸಿಕ್ಕದ, ಗಾಡಿಗೆ ಅಲ್ಲಿಗೆಲ್ಲ ಫೋನ್ ಬಿ ಹೊಡೆದಿಲ್ಲ. ಫೋನ್ ಬಿ ಹೆಂಗೆ ಅದ, ನನ್ನ ಫೋನಿಗೆ ಲಾಕ್ ಅದ, ಲಾಕ್ ಬಿ ಹಾಕಿದಾರ ಗೊತ್ತಿಲ್ಲ. ಅವ್ರಿಗೆ ಫೋನ್ ತಿಂದ್ರೆ ನಮ್ಮ ಅಣ್ಣಗೆ ಫೋನ್ ಹಚ್ಚಾರಂತ. ಹಿಂಗೆ ತಂಬಿದ್ದ ಗಾಡಿ ಮೇಲೆ ಭಾಳ ಸೀರಿಯಸ್ ಅದ, ತಲೆಯೆಲ್ಲ ಹೊಡೆದೋಗ್ಯದ, ಕೈ ಭಾಳ ರಕ್ತ ಹೊಂಟದ.
ಬೆನ್ನು ಪೂರ ಹಿಡ್ಕೊಂಡು ಬೆನ್ನುಳಿ ಮುರಿದು ಆಂಬ್ಯುಲೆನ್ಸ್ ಕರ್ಸ್ಲತ್ತೀವಿ ನೀವು ಬರ್ರಿ ಅಂತಂದ್ರೆ ಅಂತ ದಸ್ಕಸನ್ ಆಂಬ್ಯುಲೆನ್ಸ್ ಅಂತೀವಿ. ಅದು ನಾ ಕೇಳಿದ್ರೆ ಬರಲ್ಲ ಮಾತಾಡೋದು ನಾನೇ ಮತ್ತೆ ಫೋನ್ ತೊಗೊಂಡು ಮಾತಾಡ್ತೀರಿ ನಮ್ಮ ಮನೆಗೆ ಆಬರಿಸ್ತಂತಾರೆ ನಾನೇ ಹಚ್ಚಿದ ಮಾತಾಡಿದಾರೆ. ಅಣ್ಣ ಹಂಗೆ ಆಗಿಲ್ಲ ಬ್ರಿಡ್ಜಿ ಮೇಲೆ ಬಿದ್ದಿದೆ ಕಾರಂಜಿ ಡ್ಯಾಮ್ ಬ್ರಿಡ್ಜಿ ಮೇಲೆ ನೀ ಹಳ್ಳು ಬಾವಿ ಇದ್ದಿದೆ ಅಂತ ನನಗೆ ಗೊತ್ತಿಲ್ಲ ನೆನಪಿಲ್ಲ ಅದೆಲ್ಲ. ಅದು ಹಾಸ್ಪಿಟಲ್ ಮಾಡಿ ರಾತ್ರಿ ಹೇಳತ್ತ ನೀನೇ ನಂಗೆ ಮಾತಾಡಿದಾರೆ. ಅಲ್ಲಿಂದ ಪಾಪ ಇಬ್ಬರು ವ್ಯಕ್ತಿಗಳು ಯಾರೋ ಗೊತ್ತಿಲ್ಲ ನಂಗೆ, ಅವ್ರ ಮುಖ ಬಿ ನಂಗೆ ನೆನಪಿಲ್ಲ. ಅದು ಎಷ್ಟು ಆಶ್ಚರ್ಯ ನೋಡಿದ್ರೆ ಟಾಕಿ ಹಾಕಿನೋ ನಂಪದ ನಂಗೆ, ಎರಡು ಟಾಕಿ ಹಾಕಿನ ಅವ್ನ ಫೇಸ್ ಇಂದ ಬಿ ನಂಪದ, ಡಾಕ್ಟರ್ ನೋಡಿ ನಂಪದ. ನಮ್ಮ ಲಾಲು ರಿಚರ್ಡ್ ಅವರೆಲ್ಲ ಬಂದಿರಲ್ಲ, ಹಳಿಕಾಡ್ ಹಾಸ್ಪಿಟಲ್ ಹೋಗಿದ್ರು ನಂಗೆ. ಅಲ್ಲಿ ಗಾಡಿ ಮೇಲೆ ಕೂಡಿಸ್ಕೊಂಡು ಅಲ್ಲಿ ಬ್ರಿಡ್ಜ್ನ ಹಳಿಕಾಡ್ ಬಲ್ಲ ಅಂತ ಹಳಿಕಾಡ್ ಹಾಸ್ಪಿಟಲ್ ತೊಗೊಂಡು ಹೋದ್ರು. ಆ ಪಾಪವನ್ನು ನಾನು ಕೂಡಿಸ್ಕೊಂಡು ಹೋದ ವೈಟ್ ಶರ್ಟ್ ಮೆದ್ವೆ ಹೋಗ್ಕೊಂಡಿದ್ದೆ ಅಂತೆಲ್ಲ ವೈಟ್ ಶರ್ಟ್ ಇದ್ದು ಆ ಮೈಯೆಲ್ಲ ರಕ್ತಾಗಿ ನಾನು ಕೂಡಿಸ್ಕೊಂಡ ನಾವ. ಅವ್ರು ಇಬ್ಬರು ಬಂದರು. ಅವ್ರು ನಾನು ಭೇಟಿ ಆದ್ಮೇಲೆ ನಮ್ಮ ಮಣ್ಣು ಬಂದ್ಮೇಲೆ ಲಾಲನವ್ರು ಬಂದ್ಮೇಲೆ ಅವ್ರಿಗೆ ನಾನು ಚಾವಿ ಮೊಬೈಲ್ ಎಲ್ಲ ಕೊಟ್ಟೆ. ನನ್ನ ಕೈ ಕೊಟ್ಟಾಗ ಅವ್ರ ಮುಖ ಬಿ ನೋಡಿದೆ ನನಗೆ. ಅವ್ರ ಮುಖನಾಗ ಇನ್ನೂ ಬಿ ನೆನಪಿಲ್ಲ. ಅವ್ರ ಇಬ್ಬರು ಮುಖ ನಂದು ಯಾರು ತಂದಾರ ಅವ್ರ ಹಾಸ್ಪಿಟಲ್ಗೆ ಅವ್ರ ಮುಖನಾಗ ಇನ್ನೂ ಬಿ ನೆನಪಿಲ್ಲ. ಆ ಬೇರೆ ಮುಖ ನೆನಪದಾಗ ಅವ್ರ ಮುಖನ ನಂಬರ್ ನೋಡ್ರಿ ಯಾರು ಅಂತ ಗೊತ್ತಾಗಲ್ಲ. ಪಾಪ ಕೂಡಿಸಿದ್ರು ತಂದು ಹಾಸ್ಪಿಟಲ್ ಮಾಡಿದ್ರು. ಬಟ್ ನನಗೆ ಬೆನ್ ಪೂರ ಕಡೆ ಸಾಕ ನಿದ್ರಲಾಗ ಬರೋಂಟಿದ್ದು. ನಾನು ಅವ್ರಿಗೆ ಬಿದ್ದಿರೋದು ಒಂದೇ ಎಲ್ಲಿದ್ದೆ ಬ್ರಿಡ್ಜ್ ಮೇಲೆ ಬಿದ್ದ ನಮಗೆ ಸರ್ ನಂಗೆ ಬೆನ್ ಬಾಣ ಇಲ್ಲತ್ತಿರ ನಂಗೆ ಬೆನ್ ಬಾಣ ಇಲ್ಲತ್ತಿರಿ. ಅದ್ರ ಕಡೆದಲ್ಲಿ ಏನು ಮಾಡಿದ್ರು ಆಂಬ್ಯುಲೆನ್ಸ್ ಮಾಡಿ ಹಳಿಕೆಡ್ಲಿಂದ ಬೀದರ್ ಕಳಿಸಿದ್ರು. ಎಷ್ಟು ಏನಾರ ಫ್ರ್ಯಾಕ್ಚರ್ ಇದ್ದಿರ್ಬೇಕು ಏನಿದಾಗ ಏನಾರ ಅಂತ. ಬಟ್ ಅಲ್ಲಿ ಪಲಂಗ ಮೇಲೆ ಮಲಗಿದ್ದೀನಿ ನಾನು ತಲೆ ಏನೇನೋ ಆಲೋಚನೆಗಳು ಉಂಟು. ಇದು ಏನಾಯ್ತಪ್ಪ ನನ್ನ ಕೈ ಮುರಿದು ಕಾಲು ಮುರಿದು ಬೆನ್ನು ಮುರಿದು ಮನೆಯಾಗ ಮಾಡೋನೇ ಆಯ್ತು, ಕುಟುಂಬ ನನ್ನ ಮೇಲೆ ಡಿಪೆಂಡ್ ಅದ, ನಾನು ನಂಬಿದವ್ರಿಗೆ ನಂಗೆ ಮೋಸ ಆಯ್ತದೆ ಅನ್ನೋ ಏನೇನೋ ಆಲೋಚನೆಗಳು ಕಣ್ಣ ನೀರು ಬರೋದು. ಲಾಲು ಬರ್ತಕ್ಕೆ ನೋಡಿದ್ರೆ ನಂಗೆ ಅಳು ತಾಳ ಹೊಂಟದೆ. ಅಂದ್ರೆ ನಾ ಕಳ್ಕೊಂಡೆ ನನ್ನ ಜೀವಿತದಾಗ ಇದೆಲ್ಲ ಕೈ ಕಾಲು ಮುರಿದೋದೇನೋ ಅಂತ ಏನೋ ಒಂಥರ ಆಲೋಚನೆ ಉಂಟದ್ದು. ಅಲ್ಲಿ ಆಂಬ್ಯುಲೆನ್ಸ್ ಮಾಡಿ ನಾನು ಬೀದರ್ ಕಳಿಸಿದ್ರು. ಅಲ್ಲಿ ಬರ್ಬೇಕಾದ್ರೆ ಒಬ್ಬಕ್ಕೆ ಸಿಸ್ಟರ್ ಯಾರೋ ಅವ್ರ ಹಸ್ಬೆಂಡು DSR ಬಳಿ ಕೆಲಸ ಮಾಡ್ತಾರಂತ. ಅವ್ರ ಸಿಸ್ಟರ್ ಅಂತಾಗಿ ನನ್ನ ಜೊತೆ ಆಂಬ್ಯುಲೆನ್ಸ್ದಾಗೆ ಬಂದರು. ಅವರು ಬರ್ಬೇಕಾದ್ರೆ ತಲೆಗೆಲ್ಲ ಬಟ್ಟೆ ಮಾಡಿದ್ರೆ ಕೈ ಕೈ ಬಟ್ಟೆ ಅವ್ರು ಕೇಳಿದ್ರು ಯಾವ ಬರೋಕ್ಕೆ ಜನರ ಸಿಸ್ಟರ್ ಅಂತಂದ. ಅಂದ್ರೆ ಭಾಳ ಭಯಂಕರ ಅದ ಕಾಯಿಗಳಾಗ್ಯವ ನಿಂಗೆ, ನೀ ದೇವ್ರ ಸೇವೆದಾಗ ಇರ್ತೀನಿ. ಅವ್ರಿಗೆ ಕೇಳಿದ್ರು ನಂಗೆ ನಾ ಪರೇಶಾನ್ ಅದ ದೇವ್ರ ಸೇವೆ ಮಾಡ್ತೀನಿ, ನಾನು ದೇವ್ರ ಸೇವೆದಾಗ ಇರ್ತೀನಿ ಸಿಸ್ಟರ್, ನಾನು ಚರ್ಚಿಗೆ ಹೋಗ್ತೀನಿ, ಚರ್ಚಿನ ಜವಾಬ್ದಾರಿ ವಹಿಸ್ಕೊಂಡು ಕೆಲಸ ಮಾಡ್ತೀನಿ ಅಂತಂದಾಗ ಅವರು ಅಲ್ಲೂ ಒಳ್ಳೂರು ವಾಕ್ಯ ಆಂಬ್ಯುಲೆನ್ಸಲ್ಲಿ ವಾಕ್ಯ ದೇವ್ರ ವಾಕ್ಯ ಹೇಳ್ತಾರ. ಅವ್ರು ಹೌದ್ರಿ ದೇವ್ರ ಜೀವಿತ ಹಂಗೆ ಇರ್ತದ. ಯಾವ ರೀತಿ ಈ ಒಬ್ಬಗ ಅನೇಕ ಸೈತಾನ್ ಕಾರ್ಯ ಮಾಡಿದ್ರು ಕೂಡ ನಮ್ಮ ಜೀವಿತ ಮೇಲೆ ದೇವ್ರ ಅಧಿಕಾರ ಕೊಟ್ಟಿಲ್ಲ. ಅದೇ ರೀತಿ ನಿಮಗೆ ಭೀ ಒಂದು ಸಣ್ಣ ಕಾಯ ಆಗಿರ್ಬೇಕು, ದೇವ್ರ ನಿಮ್ಮ ಜೀವ ಉಳಿಸ್ಯಾನ, ಅದಕ್ಕೋಸ್ಕರ ನೀವು ದೇವ್ರ ಸೇವೆದಾಗ ಇರ್ರಿ ಅಂತ ಅವ್ರು ಯಾರೋ ಸಿಸ್ಟರ್ ಹೇಳಿದ್ರೆ ಯಾರಿದ್ರು ಗೊತ್ತಿಲ್ಲ ಪಾಪ. ಅಲ್ಲಿಂದ ತಂದೆ ಆಂಬ್ಯುಲೆನ್ಸ್ದಾಗ ಬೀದರ್ಗೆ ಬಂದರು. ಬೀದರ್ಗೆ ಬಂದು ಬ್ರೀಮ್ಸ್ ಒಳಗೆ ಕರ್ಕೊಂಡು ಬಂದರು. ಇಲ್ಲಿ ತಲೆಗೆ ಇಂಜರ್ ಆಗಿನ ಕಡೆದು ಹೆಡ್ ಸ್ಕ್ಯಾನ್ ಮಾಡಿದ್ರೆ ಹೆಡ್ ಸ್ಕ್ಯಾನಿಂಗ್ ಮಾಡಿದಾಗ ಎಲ್ಲ ನಾರ್ಮಲ್ ಬಂತು. ಕೈಗೆ ಎಷ್ಟು ಮುಳಿಗಳು ಕೀದಿ ಜಗ ಪೂರ ಕೈಗೆ ಹತ್ತಿರ ಕಡೆದು 5 ಎಕ್ಸ್ರೇ ಮಾಡಿದ್ರು, ಅಲ್ಲೂ ಏನೂ ಬರಲಿಲ್ಲ. ಆಮೇಲೆ ಬೆನ್ನು ಜಾಸ್ತಿ ಅಂತ ತಿಳ್ಕೊಂಡು ಬೆನ್ನಿನ ಮಾಡ್ಲಿಕ್ಕೆ ಕಳೆದ, ಅದ್ರೂ ಕೂಡ ಏನೂ ಬರಲಿಲ್ಲ. ಎಲ್ಲ ರಿಪೋರ್ಟ್ಗಳು ನಾರ್ಮಲೇ ಬಂದವು. ಬಟ್ ನಂಗೆ ಬೆನ್ನಾಗ ಭಾಳ ಪೇನ್ ಇತ್ತು ಒಂದು 2 ವೀಕ್ಲಿಂದ. ಹೇಳೋದು ಮಕ್ಕಳತ್ತರು ಕೆಮ್ಮಲತ್ತು ಶ್ವಾಸ ಅಲ್ಲತ್ತು ಭಾಳ ತ್ರಾಸಲ್ಲಿತ್ತು. ಗದ್ದಿಂಗ್ ನಡೆದ ಮತ್ತು ಕೆಮ್ಮದ್ರು ಕಳ್ಳು ಮಾಡ್ಲಿಕ್ಕಿತ್ತು. ಅದಕ್ಕೆ ಅಲ್ಲಿ ಗೌರ್ಮೆಂಟ್ದಾಗ ತೋರಿಸಿದ ಕಡೆ ಏನೋ ರಿಪೋರ್ಟ್ ಕೊಡ್ಲಿಕ್ಕಿಲ್ಲ, ನಾವು ಪ್ರೈವೇಟ್ದಾಗ ತೋರಿಸ್ಯಾರಂತ. ಆರ್ಥೋಪೆಡಿಕ್ ಜಾಬ್ ಶೆಟ್ಟಿಗೆ ತೋರಿಸಿದೆವು, ಅವ್ರಿಗೆ ಏನಿಲ್ಲ ನಾರ್ಮಲ್ ಅದ. ಮಸಲ್ ಪೇನ್ ಅದ, ಅದು ಜಾಸ್ತಿ ವೇಟ್ ಹಾಕಿ ಬಿದ್ದಿನ ಕಡೆ ಒಂದೇ ಸಲ ಬಿದ್ದಿನ ಕಡೆ ಆಗ್ತದ ಕಮ್ಮಿ ಆಯ್ತದ ಅಂತಂದ್ರೆ 2-3 ದಿವಸ ಇತ್ತು. ಇನ್ನೂ ಪೇನ್ ಜಾಸ್ತಿನೇ ಇತ್ತು. ಹೊಳ್ಳಕ್ಕೆ ಬರ್ಕೊಂಡು ಹಾಕೊಂಡಿದ್ದೀವಿ, ಭಾಳ ತ್ರಾಸ ಮಾಡ್ಕೊಂಡ್ರಿ ನಾವು. ಮತ್ತು ನೆಕ್ಸ್ಟ್ ಟೈಮ್ ಮಾಡಿದ್ರೆ ವಿಶ್ವ ಹಾಸ್ಪಿಟಲ್ ತೋರಿಸಿದ್ರು. ಅಲ್ಲಿ ತೋರಿಸಿದ್ರೆ ಅವ್ರು ಹೇಳಿದ್ರು ಏನಿಲ್ಲ, ಅದು ಮಸಲ್ ಪೇನ್ ಅದ, ನಾರ್ಮಲ್ ಆಗ್ತದೆ. ಮತ್ತೆ 4 ದಿವಸ ಇತ್ತು, ಇನ್ನೂ ಕಡಿಮೆ ಆಗಲಿಲ್ಲ. ಇದೇನಪ್ಪ ಕಡಿಮೆ ಆಗಲ್ಲ ಉಂಟಲ್ಲ ಅಂತ ಮತ್ತು ಬಂದು ಐಕಾನ್ ಆರ್ಥೋಪೆಡಿಕ್ ಬಂದು ತೋರಿಸಿದ್ರು ಬಸ್ ಸ್ಟ್ಯಾಂಡ್ ಹತ್ರ. ಅವ್ರು ನೋಡಿ ಹೇಳಿದ್ರು ಏನಿಲ್ಲ, ಮಸಲ್ ಪೇನ್ ಅದ, ಕಡಿಮೆ ಆಯ್ತದ, ಒಂದು 3 ವಾರಲ್ಲಿ 4 ವಾರ ಟೈಮ್ ಆಗಿರ್ತದೆ, ಬೈಕ್ ಓಡಿಸ್ಬಾರ್ದು ಜಾಸ್ತಿ, ಆದಷ್ಟು ರೆಸ್ಟ್ ಮಾಡು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಮ್ಮ ಸಾಕ್ಷಿ ಹೇಳೋದು ಉದ್ದೇಶ ಏನಂದ್ರೆ ಇವತ್ತು ನಾನು ಅನ್ಕೊಂಡಿದ್ವಿ ನಾ ಬದುಕ್ತೀನಿ. ಯಾಕಂದ್ರೆ 80-90 ಸ್ಪೀಡ್ ಮೇಲೆ ಬಿದ್ದಿನ ಸ್ಪೀಡ್ ಬೈಕ್ ಆಕ್ಸಿಡೆಂಟ್ ನಾನು ನೋಡಿದ್ರೆ. ಯಾಕಂದ್ರೆ ನಮ್ಮವರಿಗೆ ನಮ್ಮ ಏರಿಯಾದಲ್ಲಿ ಏನಾಯ್ತು 2 ಮಗುರು ಮರಣ ಹೊಂದಿದೆ. ICUದಲ್ಲಿ ನಾನೇ ಇದ್ದೆ, ಗಾಡಿ ಮೇಲೆ ಬಿದ್ದಾಗ ಹಂಗೆ ಇರ್ತದೆ ಅಂತ ನೋಡಿದಾಗ ಇದು ಪೂರ ಟೊಂಕ ಕಾಲೆಲ್ಲ ಟ್ವಿಸ್ಟ್ ಆಗಿ ನಿಂತಿದ್ದು, ಮುರಿದು ಕೈ ಕಾಲುಗಳು ಎಲ್ಲಿಂದಲ್ಲೋ ಪಟ್ಟ ಮುರಿದೈತೀವಿ. ನಂದು ಅಂದೇ ಆಲೋಚನೆ, ನಂದು ಇನ್ನೂ ಸಣ್ಣ ವಯಸ್ಸಲ್ಲಿ ಕೈ ಕಾಲು ಮುರಿದು ನಮ್ಮ ಗತಿ ಏನಾಯ್ತಿದ್ದಪ್ಪ ಅಂಬ ಏನೋ ಒಂಥರ ಆಲೋಚನೆಗಳು, ಮಕ್ಕೊಂಡ್ರೆ ಒಂಥರ ಯೋಚನೆಗಳು. ದೇವ್ರು ಎಷ್ಟು ಉಪಕಾರ ಮಾಡಿದ ನನ್ನ ಜೀವಿತದಲ್ಲಿ. ಇವತ್ತಿನ ದಿವಸ ಸಣ್ಣ ಆಕ್ಸಿಡೆಂಟ್ ಆಯ್ತು, ಸಣ್ಣ ಸರಿ ಇಲ್ಲೋ ಸರಿ ಬಿದ್ದೀವಿ, ಸ್ಟ್ಯಾಂಡ್ ಹಚ್ಲಕ್ಕೆ ಹೋಗಿ ಟರ್ನಿಂಗಲ್ಲಿ ಬಿದ್ದೀವಿ. ಬಟ್ ಅವು ಬೇರೆ. ಬಟ್ ಇದು ಬಿದ್ದಿಂದ ಭಯಂಕರ ಒಂದು ದೊಡ್ಡ ರೋಡ್ ಮೇಲೆ ನಾನು ಬಿದ್ದ ತಕ್ಷಣ ಮೊದಲಿಂದ ಎಷ್ಟೋ ಗಾಡಿ ಓಡಾಡಿದ್ದೀವಿ ರೀ. ಸಡನ್ಲಿಸ್ ಏನಾಗೋಗಿದ್ದೆ. ಆದರೆ ದೇವ್ರ ಉದ್ದೇಶ ನನ್ನ ಮೇಲೆ ಇನ್ನೂ ಅನೇಕ ಇದೆ. ಇದು ಪ್ರತಿಫಲ ಏನಂದ್ರೆ ನಾನು ದೇವ್ರ ಸೇವೆಯಲ್ಲಿ ಇದ್ದೀನಿ. ಸುಮಾರು ವರ್ಷಗಳಿಂದ ಅನೇಕ ಚರ್ಚಿನ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ಲಿಕ್ಕೆ. ಅದಕ್ಕೋಸ್ಕರ ದೇವ್ರಿನ್ನೂ ನಿನ್ನ ಸರದಿ ಮುಗಿದಿಲ್ಲ, ನಿನ್ನೂ ಕೆಲಸ ಬಾಕಿ ನಿಮ್ಮದಾಗಿ ನಾನು ಉಳಿಸ್ಕೊಂಡಿದ್ದೀನಿ ಎಂಬುದಾಗಿ ನಾನು ನಂಬ್ತೇನೆ. ಯಾಕಂದರೆ ದೇವರ ಒಂದು ಸೇವೆಯಲ್ಲಿ ಬಿತ್ತದಂಥ ಒಂದು ಯಾವತ್ತೂ
ಫಲ ವ್ಯರ್ಥವಾಗೋದಿಲ್ಲ ಎಂಬುದಾಗಿ ನಾನು ಹೇಳಲು ಇಷ್ಟಪಡ್ತೇನೆ. ಅದಕ್ಕೋಸ್ಕರ ನಾನೇ ಒಂದು ವೇಳೆ ಸೇವೆದಾಗಿದ್ದಿಲ್ಲ ಅಂದ್ರೆ 100% ನಾ ಸಾಯ್ತಿದ್ರಿ. ಯಾಕಂದ್ರೆ ನನ್ನ ಕೆಲಸನೇ ಇದ್ದಿಲ್ಲ, ದೇವ್ರ ಅಂತೀನಿ ಕೆಲಸನೇ ಇಲ್ಲ, ನಾನು ಹೊರ ಹೊಡಿತೀನಿ ನಡಿಮೆ ಅಂತೀನಿ. ಬಟ್ ಈಗ ನಾನು ಆತನ ಆರಾಧನೆಯಲ್ಲಿ ಪಾಲ್ ತಗೋತೀನಿ, ಪ್ರೆಸೆಂಟರ್ಶಿಪ್ಪಲ್ಲಿ ಪಾಲ್ ತಗೋತೀನಿ, ಆತನ ಸೇವೆಯಲ್ಲಿ ಒಂದು ಚರ್ಚಿಂದ ಒಂದು ಸಾಮಾನು ಹೋದ್ರು ನಾನು ನನಗೆ ಕೂತಿರ್ತಾರೆ, ಯಾಕಂದ್ರೆ ಮಾಡ್ಸ್ಕೊಂಡು ಬರಲಿ ಲಾಲು ತಗೊಂಬೋದ ನಡೀತಾರೆ. ಅಂದ್ರೆ ಆತನ ಸೇವೆದಾಗ ನನಗೆ ಆಸಕ್ತಿ ನೋಡಿ ನಾನು ದೇವ್ರು ಉಳಿಸ್ಕೊಂಡೇನೆ ಎಂಬುದಾಗಿ ಇವತ್ತಿನ ಒಂದು ಮನಸ್ಸು ಹೇಳ್ತಿದ್ದೆ. ಅದಕ್ಕೋಸ್ಕರ ನನ್ನ ಸಾಕ್ಷಿಗಳ ಉದ್ದೇಶ ಏನಂದ್ರೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿರೋದು ಒಪ್ಪುದನ್ನು ಯಾವತ್ತೂ ಮರಿಬಾರ್ದು. ಇವತ್ತಿದು ಒಂದು ಪುನರ್ಜನ್ಮನೆ ಅಂತ ಹೇಳ್ಬೋದು. ಯಾಕಂದರೆ ನಾನೇ ನಕ್ಕರೆ ಹೇಳ್ತೀನಿ, ಸ್ಪೀಡ್ ಓಡಿಸ್ಬೋದು, ಸೀಟ್ ಓಡಿಸೋದು ನಾನೇ ಅವತ್ತು ಹಂಗೆ ನಾನು ತಲೆಗೆ ಏನು ಅಂತ ಗೊತ್ತಿಲ್ಲ. ಓಡಿಸಿದ ಗಾಡಿ ಅಂದ್ರೂ ಸಹ ಏನಾಗ್ಲಂಗೆ ದೇವ್ರು ನಂಗೆ ನೋಡ್ಕೊಂಡಿದ್ದೆ. ನಾವು ಒಂದು ಕೈನೂ ಮುರಿಲಿಲ್ಲ, ಒಂದು ಸಣ್ಣ ಫ್ರ್ಯಾಕ್ಚರ್ ಕೂಡ ನನಗೆ ಆಗಿಲ್ಲ, ಒಂದು ಉಗುರ್ಸೋದನ್ನ ಕೆತ್ತಿಲ್ಲ ರೀ. ಬರೀ ಮೊಳಕಲ್ಲಿಗೆ ಗಾಯಗಳವ, ಆಲ್ಮೋಸ್ಟ್ ಗಾಯಗಳು ಒಣಗ್ಯಾವ. ಈ ಸೈಡಿನ ಮೊಳಕಲ್ಲಿ ಜರ ದೀಪ ಹತ್ತಿತ್ತು, ಅದು ಜರ ಪೇನ್ ಅಲ್ಲತ್ತದ, ಅದು ಹೊಣ್ಣಿನಪ್ಪಿರೋದು, ಅದನ್ನು ಕಡಿಮೆ ಎಂಬುದಾಗಿ ನಾನು ನಂಬಿಕೆಯಲ್ಲಿದ್ದೇನೆ. ಬೆನ್ನು 3 ದಿವಸದಿಂದ ಆಲ್ಮೋಸ್ಟ್ ಅಲ್ಲಿ ರಿಲೀಫ್ ಆಗ್ಯದ. ಈಗ ಒಳ್ಳೆತ್ತಿನ ಕೆಮ್ಮದ್ರೆ ಏನು ಅನಿಸ್ತಿಲ್ಲ, ಏನಾಗ್ತಾಯಿಲ್ಲ. ಪ್ರತಿಯೊಂದರಲ್ಲಿ ದೇವ್ರ ಆರೋಗ್ಯ ಕೊಟ್ಟು ಚೇತರಿಸ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಆಫೀಸ್ ಕಡೆದನ್ನು ಫೋನ್ ಮಾಡಿದ್ರು, ನೀನು ಟೆನ್ಷನ್ ತಗೊಳಪ್ಪ, 12 ಅಲ್ಲ 15 ದಿವಸ ಆದರೂ ನೀನು ರೆಸ್ಟ್ ಮಾಡು, ನೀನು ಏನು ಸಿಕ್ ಲೀವ್ ಹೋದ್ರೆ ನೀನು ಸ್ಯಾಲ್ರಿ ನಾವು ಕಟ್ ಮಾಡಲ್ಲ, ನಾನು ಲೀವ್ ಹಾಕ್ಕೊಡ್ತೀವಿ ಎಂಬುದಾಗಿ ಅವರು ಕೂಡ MD ಸರ್ ಅವರು ಭಾಳ ಒಳ್ಳೆಯವರು, ಅವರು ಕೂಡ ನಮಗೆ ಧೈರ್ಯ ಕೊಟ್ಟಿದ್ದಾರೆ. ಸೊ ದೇವರು ಅವ್ರನ್ನ ಆಶೀರ್ವಾದ ಮಾಡಲಿ. ಮತ್ತು ಅನೇಕರು ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರಿ, ಅನೇಕರು ಬಂದು ವಿಚಾರಿಸಿದ್ರಿ ಫೋನಿನ ಮೂಲಕ, ಅನೇಕರು ನನ್ನ ಪ್ರೀತಿ ತೋರಿಸಿದ್ರಿ. ಅದಕ್ಕೋಸ್ಕರ ನಿಮ್ಮೆಲ್ಲರೂ ಸಹ ನಾನು ವಂದಿಸ್ತೇನೆ. ಮತ್ತು ವಿಶೇಷವಾಗಿ ನಮ್ಮ ಕುಟುಂಬದಲ್ಲೂ ಸಹ ನಾನು ಭಾಳ ವಂದಿಸ್ತೇನೆ. 2 ವಾರಗಳ ಕಾಲ ನಮ್ಮ ಅಕ್ಕರು ಭಾಳ ಸೌಜರಿ ಮಕ್ಕಳು, ಅಕ್ಕನ ಮಕ್ಕಳೆಲ್ಲ ಸೇರಿ ಒಂದು ಕೂಡ ಪ್ರತಿಯೊಂದು 5 ನಿಮಿಷಕ್ಕೊಮ್ಮೆ 5 ನಿಮಿಷಕ್ಕೊಮ್ಮೆ ಟ್ಯಾಬ್ಲೆಟ್ ಇಂಜೆಕ್ಷನ್ ಪ್ರತಿಯೊಂದರಲ್ಲಿ ಭಾಳ ಒಂದು ಸೇವೆ ಮಾಡಿ ಅತಿ ಬೇಗನೆ ಚೇತರಿಸಿಕೊಳ್ಳುವಂತೆ ಎಲ್ಲರೂ ಸಹಾಯ ಮಾಡಿದ್ದಾರೆ. ಅದಕ್ಕೋಸ್ಕರ ದೇವರು ನನ್ನ ಜೀವಿತದಲ್ಲಿ ಮಾಡಿದಂಥ ಉಪಕಾರಗೋಸ್ಕರ ನಾನು ಯಾವಾಗಲೂ ಚಿರವನಾಗಿರ್ತೀನಿ. ನಾನು ಇನ್ನು ಮುಂದಿನ ನನ್ನ ಜೀವಿತವನ್ನು ಸೇವೆಯಲ್ಲಿ ಕಳಿತೀನಿ ಎಂಬುದಾಗಿ ನಾನು ಹೇಳುತ್ತೇನೆ. ಈ ಸಾಕ್ಷ್ಯವು ದೇವರಿಗೆ ಮಹಿಮೆ ಆಗಲಿ ಮತ್ತು ನಿಮ್ಮೆಲ್ಲರಿಗೂ ಕ್ರಿಸ್ತನ ಮೇಲೆ ನಂಬಿಕೆ ಹೆಚ್ಚಾಗಲಿ ಎಂಬುದಾಗಿ ನಾನು ಹೇಳುತ್ತಾ ನನ್ನ ಸಾಕ್ಷ್ಯವನ್ನು ಮುಗಿಸ್ತೇನೆ. ಸಮಯ ಕೊಟ್ಟಂಥ ಸಭಾಪಾಲಕರಿಗೂ ಮತ್ತು ನಿಮಗೂ ಕ್ರಿಸ್ತನ